ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಕೇಶಿರಾಜನ ಶಬ್ದಮಣಿ ದರ್ಪಣದ ಸಮಾಸ ಪ್ರಕರಣದ ಕೊನೆ ತರಗತಿ ಇದು. ಈ ಹಿಂದೆ ನಾವು ತತ್ಪುರುಷ, ಕರ್ಮಧಾರೆಯ, ದ್ವಿಗು, ದ್ವಂದ್ವ, ಗಮಕ, ಕ್ರಿಯಾ ಸಮಾಸ ಹೀಗೆ ಅನೇಕ ಸಮಾಸಗಳನ್ನು ಕುರಿತು ನೋಡಿದ್ವಿ. ಈ ಮುಂದಿನ ಸಮಾಸಗಳನ್ನು ಕುರಿತು ಅಭ್ಯಾಸ ಮಾಡೋಣ. ಕೇಶಿರಾಜ ಸೂತ್ರ 185 ಕುರಿತು ಇಲ್ಲಿ ಹೇಳ್ತಾನೆ. ಪದವಿಧಿ ಕನ್ನಡಕಂ ಸಕ್ಕದಕ್ಕಂ ಇಲ್ಲ ಆದ್ಯರಿಂದೇ ಸಂದುವಂ ಅರಿದು ಇರ್ಪುದುಂ ಬಿರುದಾವಳಿಯೋಳ್ ಪೇಳ್ವುದು ಪೆರವರೋಳ್ ಆಗದು ಇದು ವಿರುದ್ಧ ಸಮಾಸಂ. ಕೇಶಿರಾಜ ಸೂತ್ರ 185 ಅರಿ ಸಮಾಸವನ್ನು ಕುರಿತು ಏನು ಅಂದರೆ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾನೆ. ಅರಿ ಅಂದರೆ ಇಲ್ಲಿ ವೈರಿ ಅಥವಾ ಅನುಗುಣವಲ್ಲದಂತಹ ಅಥವಾ ಪರಸ್ಪರ ಸಮಾನವಲ್ಲದಂಥ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಅಂದರೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಕೂಡಿ ಸಮಾಸವಾಗುವುದನ್ನು ಅರಿ ಸಮಾಸ ಅಂತ ಹೇಳಿ ಕರೀತಾರೆ. ಸಮಾಸ ಪದ ಅಂದಾಗ ಸಹಜವಾಗಿ ಎರಡು ಕನ್ನಡ ಭಾಷೆಯದ್ದೇ ಆಗಿರಬೇಕು ಅಥವಾ ಎರಡು ಪದಗಳು ಸಂಸ್ಕೃತ ಭಾಷೆಯದ್ದಾದರೂ ಆಗಿರಬೇಕು. ಒಂದು ಕನ್ನಡ ಪದ ಮತ್ತೊಂದು ಸಂಸ್ಕೃತ ಪದ ಇದ್ದರೆ ಅಲ್ಲಿ ಸಮಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಒಂದು ವೇಳೆ ಹಾಗೆ ಇತ್ತು ಅಂದರೆ ಅದು ಒಂದು ಸಂಸ್ಕೃತ ಪದ ಒಂದು ಕನ್ನಡ ಸಮಾಸ ಇದ್ದಾಗಲೂ ನಾವು ಅದನ್ನು ಮಾಡಿದರೆ ಅದು ಅರಿ ಸಮಾಸ ಅಥವಾ ವಿರುದ್ಧ ಸಮಾಸ ಅಂತ ಕೇಶಿರಾಜ ಇಲ್ಲಿ ಎಚ್ಚರಿಕೆಯನ್ನು ಕೊಡುವಂಥದ್ದು ಅಂತ. ನಾವು ಉದಾಹರಣೆಯನ್ನು ಗಮನಿಸೋದಾದರೆ ಅರಸು ಕುಮಾರಂ ಅನ್ನುವಂಥ ಶಬ್ದ ಇದೆ. ಇಲ್ಲಿ ಸಮಾಸ ಪದ ಇದೆ. ಅರಸು ಪ್ಲಸ್ ಕುಮಾರಮಂ. ಇಲ್ಲಿ ಅರಸು ಅನ್ನುವಂಥ ಶಬ್ದ ಏನಿದೆಯಲ್ಲ ಅದು ಕನ್ನಡದ್ದು. ಕುಮಾರ ಅನ್ನುವಂಥ ಶಬ್ದ ಏನಿದೆ ಅದು ಸಂಸ್ಕೃತದ್ದಿದೆ. ಆವಾಗ ಅಲ್ಲಿ ಸಮಾಸವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಒಂದು ವೇಳೆ ಅರಸು ಕುಮಾರಂ ಅಂತ ಸಮಾಸವನ್ನು ಮಾಡಿದರೆ ಅದು ಅರಿ ಸಮಾಸದ ದೋಷ ಅನಿಸ್ಕೊಳ್ತದೆ ಅನ್ನುವಂಥ ಮಾತನ್ನು ಕೇಶಿರಾಜ ಸೂತ್ರ 185 ಅರಿ ಸಮಾಸ ಅಥವಾ ವಿರುದ್ಧ ಸಮಾಸ ಕುರಿತು ಪ್ರಸ್ತಾಪವನ್ನು ಮಾಡ್ತಾನೆ. ತದನಂತರ ಬರುವಂಥದ್ದು ವಿಪ್ಸ ಸಮಾಸ ಅಂತ. ಕೇಶಿರಾಜ ದ್ವಿರುಕ್ತಿಗಳು ಬರುವ ಸಂದರ್ಭವನ್ನು ಅದರ ಮೊದಲ ಪದದಲ್ಲಿ ಉಂಟಾಗುವಂಥ ಶಬ್ದ ವಿಕಾರವನ್ನು ಕುರಿತು ಅಂದರೆ ಪೂರ್ವ ಪದದಲ್ಲಿ ಆಗುವಂಥ ಶಬ್ದ ವಿಕಾರವನ್ನು ಕುರಿತು ಹೇಳ್ತಾ, ದ್ವಿರುಕ್ತಿಗಳಲ್ಲಿ ಎರಡೂ ಪದಗಳು ಕೂಡಿ ಒಂದೇ ಅರ್ಥವನ್ನು ಕೊಡುವಂಥ ಪದಗಳಾಗಿದ್ದರೆ ಅದನ್ನು ವಿಪ್ಸ ಸಮಾಸ ಅಂತ ಕರೀತಾನೆ. ಆದರೆ ಈತ ಯಾವುದೇ ಸೂತ್ರದಲ್ಲಾಗಲಿ ಅಥವಾ ವೃತ್ತಿಯಲ್ಲಾಗಲಿ ಈ ಸಮಾಸದ ಹೆಸರನ್ನು ಏನು ಮಾಡೋದಿಲ್ಲ ಅಂದರೆ ಬಳಸೋದಿಲ್ಲ. ಇದರ ಲಕ್ಷಣ ಏನು ಅನ್ನುವಂಥದ್ದನ್ನು ಹೇಳ್ತಾನೆ ಹೊರತು ಇದರ ಸಮಾಸದ ಹೆಸರನ್ನು ಸಹ ಎಲ್ಲೂ ಆತ ಏನು ಅಂತಂದರೆ ಪ್ರಸ್ತಾಪವನ್ನು ಮಾಡೋದಿಲ್ಲ. ಹೇಗಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಸೂತ್ರ 204 ಅತಿಶಯತರ ಅರ್ಥವಿಪ್ಸ ಅನ್ವಿತಾಂತ ಅವ್ಯಯ ಪದಕಂ ಅನುಕೃತಿ ಪದಕಂ ಅಂತ್ಯಲೋಪಂ ಇತರ ಅಗತತ್ವಂ ನಡುವಿನಂತೆ ಕಡೆಗಂ ತತ್ವಂ. ಈ ಸೂತ್ರದಲ್ಲಿ ಕೇಶಿರಾಜ ವಿಶೇಷ ಅರ್ಥವನ್ನು ಕೊಡುವಂಥ ನಕಾರಾಂತ ಅವ್ಯಯಗಳಿಗೂ ಅನುಕರಣ ಪದಗಳಿಗೂ ಮೊದಲ ಪದದ ಕೊನೆಯ ಅಕ್ಷರ ಲೋಪ ಆಗ್ತದೆ. ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಏನು ಅಂದರೆ ಲೋಪವಾಗ್ತದೆ. ಅಲ್ಲಿ ಏನು ಬರ್ತದೆ ಅಂದರೆ ಉಳಿದ ಕಡೆ ಅಕಾರ ಆಗಮನ ಆಗ್ತದೆ. ಹಾಗೆ ನಡು ಶಬ್ದದಲ್ಲಿರುವಂಥ ಡಕಾರಕ್ಕೆ ಟಕಾರ ಕೆಲವು ಕಡೆ ಬರ್ತದೆ. ಡಕಾರಕ್ಕೆ ಟಕಾರ ಆಗಮನ ಆಗ್ತದೆ ಅಂತ ಈ ಮೂರು ವಿಷಯಗಳನ್ನು ಹೇಳ್ತಾನೆ. ಮೊದಲು ನಕಾರಾಂತ ಅವ್ಯಯಗಳಿಗೆ ಹಾಗೆ ಅನುಕರಣ ಪದಗಳಿಗೆ ಕೊನೆಯ ಅಕ್ಷರ ಲೋಪ ಆಗಿ ಅಕಾರ ಬರುವಂಥದ್ದು. ಹಾಗೆ ನಡು ಶಬ್ದ ಡ ಇತ್ತು ಅದರಲ್ಲಿ ಟಕಾರ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾನೆ. ಉದಾಹರಣೆ ನೋಡೋಣ. ನಕಾರ ಅವ್ಯಯ ಪದ ಲೋಪ ಆಗುವುದಕ್ಕೆ ಇಲ್ಲಿ ಉದಾಹರಣೆಯನ್ನು ಕೊಡ್ತಾನೆ. ಸಪ್ಪನೆ ಪ್ಲಸ್ ಸಪ್ಪನೆ = ಸಪ್ಪ ಸಪ್ಪನೆ. ಇಲ್ಲಿ ಸಪ್ಪ ಸಪ್ಪನೆ ಅಂದಾಗ ನೇ ಅನ್ನುವಂಥದ್ದು ಪೂರ್ವ ಪದದ ಕೊನೆಯ ಅಕ್ಷರ ಏನು ಅಂತಂದರೆ ಅಲ್ಲಿ ಲೋಪ ಆಯಿತು ಅಂತ ಹೇಳ್ತಾನೆ. ತೊಪ್ಪನೆ ತೊಪ್ಪನೆ ತೊಪ್ಪ ತೊಪ್ಪನೆ ಇಲ್ಲಿಯೂ ಸಹ ಏನು ಅಂದರೆ ಪೂರ್ವ ಪದದಲ್ಲಿರುವಂಥ ನೇ ಅನ್ನುವಂಥ ಕೊನೆಯ ಅಕ್ಷರ ಏನು ಅಂದರೆ ಲೋಪ ಆಗ್ತದೆ ಅನ್ನುವಂಥದ್ದು. ಯಾವಾಗ ನಕಾರ ಅವ್ಯಯ ಪದ ಅಂತ ಇದ್ದಾಗ ಅನ್ನುವಂಥದ್ದು. ಅಲ್ಲಿ ನ ಅನ್ನುವಂಥದ್ದು ಇದೆ ನೋಡ್ರಿ. ಸಪ್ಪನೆ ನೇ ಅನ್ನುವಂಥ ಶಬ್ದ ಇದೆ. ತೊಪ್ಪನೆ ಅಲ್ಲಿ ನಕಾರ ಇದೆ, ಅವ್ಯಯ ಪದ ಅದು. ನಂತರ ಅನುಕರಣ ಪದ ಅಂತ್ಯ ಲೋಪ ಆಗುವುದಕ್ಕೆ ಅಂದರೆ ಅಲ್ಲೂ ಸಹ
ಅಂತ್ಯಕ್ಷರ ಲೋಪ ಆಗಿ ಇರುವುದಕ್ಕೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಅಕಾರ ಬರ್ತದೆ ಅನ್ನುವಂಥ ಮಾತನ್ನು ಸಹ ಹೇಳುವಂಥದ್ದು. ಉದಾಹರಣೆ, ಚಳನೆ ಪ್ಲಸ್ ಚಳನೆ, ಚಳಚಳನೆ. ಅಲ್ಲೂ ಸಹ ನ ಅನ್ನುವಂಥದ್ದೇನು ಅಂತಂದರೆ ಹೋಯ್ತು. ಈ ನಕಾರ ಅವ್ಯಯ ಪದಕ್ಕೂ ಸಹ ಮತ್ತು ಅನುಕರಣ ಪದಕ್ಕೂ ಸಹ ಮಧ್ಯದಲ್ಲಿ ಏನು ಬರ್ತಂದ್ರೆ ಬರ್ತದೆ ಅನ್ನುವಂಥದ್ದನ್ನು ಕೇಶಿರಾಜ ಹೇಳ್ತಾರೆ. ಅಂದಾಗಲಿ ಸಪ್ಪ ಅನ್ನುವಂಥ ಸ್ವರ ಉಚ್ಚಾರ ಆಗ್ತದೆ. ಹಾಗೆ ಚಳಚಳನೆ ಅಂತ ಹೇಳ್ತಾ ಇದ್ದೀವಲ್ಲ, ಅಲ್ಲಿ ಳ ಅನ್ನುವಂಥಲ್ಲಿ ಅಕ್ಷರ ಅನ್ನುವಂಥದ್ದೇನು ಅಂದರೆ ಇಲ್ಲಿ ಅಥವಾ ಸ್ವರ ಉಚ್ಚಾರ ಆಗ್ತದೆ. ಅದಕ್ಕೆ ನಡುವಲ್ಲಿ ಏನು ಬರ್ತದೆ ಅಂದರೆ ಅನ್ನುವಂಥದ್ದು ಬರ್ತದೆ ಅನ್ನುವಂಥದ್ದು. ಥಳಥಳನೆ, ಥಳನೆ ಪ್ಲಸ್ ಥಳನೆ, ಥಳಥಳನೆ. ಥಳನೆ ಅನ್ನುವಂಥದ್ದು ನೇ ಅನ್ನುವಂಥದ್ದೇನು ಅಂದರೆ ಅಲ್ಲಿ ಅಂತ್ಯ ಅಕ್ಷರ ಲೋಪ ಆಗ್ತದೆ. ಅದರ ಜೊತೆಗೆ ಅಲ್ಲಿ ಅನ್ನುವಂಥ ಸ್ವರ ಆಗಮನ ಆಗ್ತದೆ. ಥಳಥಳನೆ, ನೇ ಅನ್ನುವಂಥದ್ದು ಲೋಪ ಆಗ್ತದೆ ಅಂತ. ಇನ್ನು ಅಕಾರಯುಕ್ತ ಟಕಾರಕ್ಕೆ ಅಲ್ಲಿ ನಡುವೆ ಪ್ಲಸ್ ನಡುವೆ, ನಡು ಡ ಅನ್ನುವಂಥದ್ದು ಹೋಗಿ ಅಲ್ಲಿ ಟ ಬರ್ತದೆ ಅನ್ನುವಂಥದ್ದನ್ನು ಹೇಳಿದೆ ನಾನು. ನೋಡಿ ಇಲ್ಲಿ ನಡು ಶಬ್ದದಲ್ಲಿಯೇ ಡಕಾರಕ್ಕೆ ಟ ಬರುವಂತೆ, ಕೆಲವು ಕಡೆ ಶಬ್ದದಲ್ಲಿಯೂ ಡಕಾರಕ್ಕೆ ಟಕಾರ ಆಗಮ ಆಗುತ್ತದೆ. ನಡುವೆ ಇದ್ದಲ್ಲಿ ನಟ್ಟ ನಡುವೆ ಆಗ್ತದೆ. ಅಂದರೆ ನಡುವೆ ಅಂತ ಬರ್ಬೋದಿತ್ತು, ಅದು ನಡುವೆ ಪ್ಲಸ್ ನಡುವೆ, ನಡುವೆ ಅಂತ ಆಗ್ಬೋದಿತ್ತು. ಅದರಲ್ಲಿ ಟಕಾರ ಹೋಗಿ ನಟ್ಟ ನಡುವೆ ಅನ್ನುವಂಥದ್ದು ಆಗ್ತದೆ ಅಂತ. ಅದೇ ರೀತಿ ಕಡೆಗೆ ಪ್ಲಸ್ ಕಡೆಗೆ ಅಂತ ಆಗ್ಬೋದಿತ್ತು, ಆದರೆ ಅಲ್ಲಿ ಡ ಬದಲಾಗಿ ಟಕಾರ ಬರ್ತದೆ ಅನ್ನುವಂಥದ್ದನ್ನು ಕೇಶಿರಾಜ ಹೇಳ್ತಾನೆ. ಅದಕ್ಕೆ ಕಟ್ಟ ಕಡೆಗೆ ಅನ್ನುವಂಥದ್ದು ಅಲ್ಲಿ ಅಕಾರಯುಕ್ತನೂ ಇರ್ತದೆ, ಅನು ಬರ್ತದೆ. ಅನ್ನುವಂಥ ಸ್ವರ ಉಚ್ಚಾರ ಆಯಿತು. ಕಟ್ಟ ಕಡೆ ಅಥವಾ ನಟ್ಟ ನಡುವೆ ಅಕಾರ ಉಚ್ಚಾರವೂ ಆಯಿತು. ಅದರ ಜೊತೆಗೆ ಡ ಬದಲಾಗಿ ಟಕಾರವನ್ನು ಅಲ್ಲಿ ಪ್ರಯೋಗಿಸಲಾಗ್ತದೆ ಅನ್ನುವಂಥದ್ದನ್ನು ಕೇಶಿರಾಜ ಈ ಸೂತ್ರದಲ್ಲಿ ಹೇಳ್ತಾನೆ. ಇನ್ನು ಕೊನೆ ಸೂತ್ರ 205. ತುದಿ ಮೊದಲ್ ಎಂಬ ದಕಾರಕ್ಕೆ ಉದಯಿಸುಗುಂ ದ್ವಿತ್ವ ವೃತ್ತಿಯಿಂದೆ ತಕಾರಂ ಮೊದಲ್ ಎಂಬ ಲಕಾರಕ್ಕೆ ಅಪ್ಪುವುದು ಆದರ್ಶನವಿಧಿ ವಿಶೇಷಣಂ ನುಡಿ ವೆಡೆಯೋಳ್. ಈ ಸೂತ್ರದಲ್ಲಿ ಕೇಶಿರಾಜ ವಿಶೇಷವನ್ನು ಹೇಳುವಾಗ ಒಂದು ಉದಾಹರಣೆಯನ್ನು ಕೊಡ್ತಾನೆ. ತುದಿ ಮೊದಲ್ಗಳಿಗೆ ದಕಾರಕ್ಕೆ ದ್ವಿತ್ವ ರೂಪದ ತಕಾರ ಹುಟ್ಟುತ್ತದೆ ಅಂತ. ಮೊದಲು ಎಂಬುದರ ಲಕಾರಕ್ಕೆ ಲೋಪ ಉಂಟಾಗ್ತದೆ ಅಂತ ಉದಾಹರಣೆಯನ್ನು ನೋಡ್ಬೇಕಾದ್ರೆ ಇಲ್ಲಿ ಮೊದಲು ತುದಿ ಅನ್ನುವಂಥದ್ದಕ್ಕೆ ಉದಾಹರಣೆ ಹೇಳ್ತಾನೆ. ತುದಿ ಪ್ಲಸ್ ತುದಿ, ತುದಿ, ಹೌದಾ? ಅಲ್ಲಿ ದಕಾರಕ್ಕೆ ದ್ವಿತ್ವದ ತಕಾರ ಬರ್ತದೆ ಅಂತ. ತದ್ವತ್ತಿದೆ, ಅದನ್ನೇ ದ್ವಿತ್ವ ಅಂತ ಹೇಳ್ತೀವಿ ನಾವು. ತುದಿ ಪ್ಲಸ್ ತುದಿ ಇದ್ದಾಗ ಅಲ್ಲಿ ದಕಾರ ಹೋಗಿ ತಕಾರ ಉಂಟಾಗ್ತದೆ. ಅದು ಹೇಗಿರ್ತದೆ? ದ್ವಿತ್ವವಾಗಿ ಇರ್ತದೆ ಅನ್ನುವಂಥದ್ದನ್ನು ಹೇಳ್ತಾನೆ. ಅದೇ ರೀತಿ ಮೊದಲ್ ಪ್ಲಸ್ ಮೊದಲ್, ಅಲ್ಲೂ ಸಹ ಲಕಾರಕ್ಕೆ ಏನು ಅಂತಂದ್ರೆ ಲಕಾರ ಲೋಪವಾಗಿ ಅಲ್ಲೂ ಸಹ ಏನು ಅಂತಂದರೆ ದ್ವಿತ್ವದ ಬರ್ತದೆ ಅನ್ನುವಂಥದ್ದನ್ನು ಕೇಶಿರಾಜ ಏನು ಅಂತಂದರೆ ಹೇಳ್ತಾನೆ. ಈ ರೀತಿ ವಿಪ್ಸ ಸಮಾಸಕ್ಕೆ ಏನು ಅಂತಂದರೆ ಉದಾಹರಣೆಗಳ ಮೂಲಕ ವಿವರಣೆಯನ್ನು ಕೇಶಿರಾಜ ಕೊಡ್ತಾನೆ. ಈ ರೀತಿ ನಾವು ಒಟ್ಟಾರೆ ಸಮಾಸಗಳನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಸಹಜವಾಗಿ ಪ್ರಶ್ನೆ ನಿಮಗೆ 10 ಅಂಕದ್ದೇನು ಅಂದರೆ ಸಮಾಸ ಎಂದರೇನು, ಸಮಾಸದ ವಿಧಗಳನ್ನು ಕುರಿತು ವಿವರಿಸಿ ಅಂತಲೂ ಬರ್ತದೆ. ಅದೇ ರೀತಿಯಾಗಿ ನಿಮಗೆ 1 ಅಂಕದ ಪ್ರಶ್ನೆಗಳಲ್ಲೂ ಸಾಕಷ್ಟು ಬರ್ಬೋದು. ಮುಂದಿನ ದಿನಮಾನಗಳಲ್ಲಿ ಅವುಗಳನ್ನು ಹೇಳ್ತೀನಿ. ಅದರ ಜೊತೆಗೆ ನಿಮಗೆ ಟಿಪ್ಪಣಿ ರೂಪದಲ್ಲೂ ಬರಬಹುದು. ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ಈ ರೀತಿಯೂ ಪ್ರಶ್ನೆಗಳು ಸಹ ನಿಮಗೇನು ಅಂತಂದರೆ ಬರ್ಬೋದು. ಮತ್ತು ಪ್ರಶ್ನೆ ಉತ್ತರಗಳನ್ನು ಬಗ್ಗೆ ಎಲ್ಲ ಈ ಶಬ್ದಮಣಿ ದರ್ಪಣದ ತರಗತಿಗಳು ಮುಗಿದಾಗ ಮತ್ತೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನುವಂಥದ್ದನ್ನು ನಾನು ವಿವರವಾಗಿ ಹೇಳ್ತೀನಿ. ಇಲ್ಲಿಗೆ ಈ ಸಮಾಸ ಪ್ರಕರಣ ಏನು ಅಂದರೆ ಮುಕ್ತಾಯ ಆಗ್ತದೆ. ಧನ್ಯವಾದಗಳು.